ಅಣ್ಣ ನಮಸ್ಕಾರ ಪ್ರದೀಪ್ ಅಣ್ಣ. 8ನೇ ತಾರೀಕು ನಿಮ್ ಬರ್ತ್ಡೇ ಇತ್ತು, ಅವತ್ತು ಬಂದು ನಾನು ವಿಶ್ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ಫ್ಯಾಮಿಲಿ ಜೊತೆ ನಾನು ಕುಂಭಮೇಳಕ್ಕೆ ಬಂದಿದ್ದೆ. ಬಟ್ ನನ್ಗೊಂದು ಆಲೋಚನೆ ಬಂತು, ಪ್ರದೀಪ್ ಅಣ್ಣನ್ಗೆ ವಿಶೇಷವಾಗಿ ನಾನು ವಿಶ್ ಮಾಡಬೇಕು ಅಂದ್ಬಿಟ್ಟು, ನೀವು ನೆಕ್ಸ್ಟ್ ಮಿನಿಸ್ಟರ್ ಆಗಬೇಕು ಅಂತ ಅಂದ್ಬಿಟ್ಟು ಕುಂಭಮೇಳಕ್ಕೆ ಬಂದ್ಬಿಟ್ಟು ನಾನು ವಿಶ್ ಮಾಡಿದ್ದೀನಿ. ವಿಶ್ ಮಾಡ್ಕೊಂಡು ನಿಮ್ಗೆ ಹಾರೈಸ್ತಿದ್ದೀನಿ ಅಣ್ಣ. ಪ್ರತಿದಿನ ಪ್ರತಿನಿತ್ಯ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಪ್ರದೀಪ್ ಅಣ್ಣ. ನೀವು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ನಿಮ್ಮ ಹಿಂದೆ ನಾವು ಇರ್ತೀವಿ. ತುಂಬಾ ಜನ ಇರೋದ್ರಿಂದ ಸ್ವಲ್ಪ ಇಲ್ಲಿ ವಾಯ್ಸ್ ಕೇಳಿಸ್ತಾ ಇಲ್ಲ. ಆದಷ್ಟು ಜೋರಾಗಿ ಮಾತಾಡಕ್ಕೆ ನಾನು ಪ್ರಯತ್ನ ಬೀಳ್ತಾ ಇದ್ದೀನಿ. ಇನ್ನೊಂದ್ಸಲ ಹ್ಯಾಪಿ ಬರ್ತ್ಡೇ. ನೀವು ಮಿನಿಸ್ಟರ್ ಆಗಬೇಕು ಅನ್ನೋದು ನನಗೆ ಬಹಳ ಆಸೆ ಇದೆ, ನಮ್ಮೆಲ್ಲರಿಗೂ ಬಹಳ ಆಸೆ ಇದೆ. ನೀವು ನಮ್ಮ ಸಮುದಾಯದಿಂದ ಬಂದಿರೋರು, ನಿಮ್ಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡೋದಿಲ್ಲ ನಾವು. ಹ್ಯಾಪಿ ಬರ್ತ್ಡೇ ಪ್ರದೀಪ್ ಅಣ್ಣ. ನೀವು ನೆಕ್ಸ್ಟ್ ಮಿನಿಸ್ಟರ್ ಆಗ್ತೀರಾ. ಐ ಲವ್ ಯು.